ನಮಸ್ತೆ ನನ್ನ ಪ್ರಿಯ ಬಾಂಧವರೇ, ನಮ್ಮ ಒಡಂಬಾಳು ಪದ್ಮಾವತಿ ಚಾನಲ್ಗೆ ಸ್ವಾಗತ. ಬಾಂಧವರು, ಇದು ಬಂದು ನಿಮಗೆ ಬಸವೇಶ್ವರ ಯಂತ್ರ ಅಂತ ಸರ್ವ ಕೆಲಸಗಳು ಕೂಡ ಬರುತ್ತೆ. ಇದು ಸಾಕಷ್ಟು ಕೆಲಸಗಳಿಂದ ನಿಮ್ಮ ಕಷ್ಟಗಳೆಲ್ಲ ಕೂಡ ಪರಿಹಾರ ಮಾಡೋ ಅಂಥದ್ದು. ಜನವಶ, ಧನವಶ, ರಾಜವಶ ಅಂತ ಸಾಕಷ್ಟು ಕೆಲಸಕ್ಕೆ ಬರುತ್ತೆ. ಯಾಕೆ ನಮ್ಮ ಕೆಲವರು ವೀಕ್ಷಕರು ಕೇಳ್ತಾ ಇರ್ತೀರ, ಕೆಲಸಗಳು ಆಗ್ತಾಯಿಲ್ಲ ಅಮ್ಮ, ನಮಗೆ ಜನ ವಶ ಆಗಬೇಕು, ಧನ ವಶ ಆಗಬೇಕು, ವ್ಯಾಪಾರ ಮಾಡ್ತಾಯಿದ್ವಿ, ಜನ ಬರ್ತಾಯಿಲ್ಲ, ಅಥವಾ ನಾವೆಲ್ಲೋ ಹೋಗ್ತಾಯಿದ್ವಿ, ಅಲ್ಲಿ ಜನ ನಮಗೆ ಒಂದು ಮರ್ಯಾದೆ ಕೊಡ್ತಾ ಇಲ್ಲ, ಸಾಕಷ್ಟು ತೊಂದರೆಗಳು ಅನುಭವಿಸ್ತಾ ಇದ್ದೀವಿ, ನಮಗಿದ್ರಿಂದ ಬಿಡುಗಡೆ ಆಗಬೇಕು, ನಮ್ಗೆ ಯಾವುದಾದ್ರೂ ಒಳ್ಳೆ ಸ್ಟ್ರಾಂಗ್ ಆಗಿರೋವಂಥದ್ದು ಒಂದು ಜನವಶ, ಧನವಶ ಮತ್ತು ರಾಜವಶ ಎಲ್ಲ ಕಡೆ ಹೋದರೂ ನಮಗೆ ಜನ ವಶ ಆಗುವಂಥದ್ದು, ಮತ್ತು ಧನನೂ ಅಧಿಕವಾಗಿ ಬರೋದು, ಅಂದರೆ ಲಕ್ಷ್ಮಿ ಕೂಡ ಅಧಿಕವಾಗಿ ಬರೋ ಅಂಥದ್ದು. ವ್ಯಾಪಾರ ಮಾಡ್ತಾಯಿರ್ತೀವಿ, ಕೆಲವು ಅಂಗಡಿಗಳು ಇಟ್ಕೊಂಡಿರ್ತೀವಿ, ಹೀಗೆ ಸಾಕಷ್ಟು ಕೆಲವೊಂದು ವ್ಯಾಪಾರ, ಯಾಕೆಂದರೆ ವ್ಯಾಪಾರದಲ್ಲಿ ಸಾಕಷ್ಟು ಕೊಟ್ಟಿದ್ದೀನಿ. ಇದು ಒಂದು ರೀತಿ ಬಸವೇಶ್ವರ ಯಂತ್ರ ಅಂತ ಹೇಳ್ತಾರೆ. ಇದಕ್ಕೆ ಇದು ಭಾಳ ಪವರ್ಫುಲ್ ಆದಂಥ ಒಂದು ಯಂತ್ರ. ಇದಕ್ಕೆ ಬೇಕಾಗಿರೋವಂಥ ನೀವು ಮಾಡೋವಂಥ ದಿವಸ ಬಂದು ಗುರುವಾರ ಅಥವಾ ಭಾನುವಾರ ಅಥವಾ ಅಮಾವಾಸ್ಯೆ ದಿವಸ ಇದನ್ನು ಮಾಡ್ಕೋಬೇಕಾಗುತ್ತೆ. ಭಾನುವಾರ ಅಥವಾ ಗುರುವಾರ ಅಮಾವಾಸ್ಯೆ ದಿವಸ ಇದನ್ನು ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ಮಾಡಬೇಕಾದ್ರೆ ನೀವೊಂದು ಬೆಳ್ಳಿಲಿ ಮಾಡಿಕೊಂಡ್ರೆ ಭಾಳ ಇದು ಪವರ್ಫುಲ್ಲಾಗಿರುತ್ತೆ. ಮಾಮೂಲಿಯಾಗಿ ನೀವು ತಗಡಲ್ಲಿ ಮಾಡ್ಕೊಳ್ಳೋದ್ಕಿಂತ ಒಂದು ಬೆಳ್ಳಿ ತಗಡು ಚಿಕ್ಕ ತೆಳ್ಳಿಗೆ ಬರುತ್ತೆ, ಅದೇ ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನ ತೊಗೊಂಡು, ಸ್ವಲ್ಪ ಇದಕ್ಕೆ ಸುಮಾರಾಗಿರೋದೇ ಬೇಕಾಗುತ್ತೆ, ಒಂದು 3 ಇಂಚಿಗೆ 4 ಇಂಚು 5 ಇಂಚು ಅಂತ ಬೇಕಾಗುತ್ತೆ. ಅಷ್ಟು ತೊಗೊಂಡು ನೀವು ನಿಮ್ಮ ಸರ್ವ ಕಾರ್ಯಗಳನ್ನೆಲ್ಲ ಸಿದ್ಧಿ ಮಾಡ್ಕೋಬೋದು. ಇದನ್ನ ಮೇಲೆ ನೀವು ಒಂದು ಬೇಕಾಗಿರೋ ಅಂಥ ವಸ್ತು ಈ ಬೆಳ್ಳಿಲಿ ನೀವು ಮಾಮೂಲಿಯಾಗಿ ಬರಿಬೋದು. ಇದಕ್ಕೇನು ಅಷ್ಟಗಂಧ ಇದು ಅಂತ ಏನಾದರೂ ಹಾಕ್ಕೋಬೋದು, ಇಲ್ಲ ಅಂದರೆ ಮಾಮೂಲಿಯಾಗಿ ಕೂಡ ಬರಿಬೋದು. ಇಲ್ಲ ನೀವು ಇದೆಲ್ಲ ಹಾಕಿ ಕೆಲವೊಂದು ಮೂಲಿಕೆಗಳಿಂದ ಹಾಕ್ಬೋದು. ಇನ್ನು ಇಲ್ಲ ಅಂತಂದರೆ ಗೋರೋಜನ ಮತ್ತು ಪುನುಗು ಇವೆಲ್ಲ ಬರ್ತವೆ, ಅವನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ನೀವು ಕೂಡ ಬರೆಯೋದು. ಆಮೇಲೆ ಕಸ್ತೂರಿ ಇವೆಲ್ಲ ಮಿಕ್ಸ್ ಮಾಡಿ ಒಂದು ಪೇಸ್ಟ್ ಥರ ಮಾಡ್ಕೋಬೇಕು. ಅಂದರೆ ಬರೆಯೋಕ್ಕೆ ನಿಮಗೇನು ಒಂದು ಲಿಂಕ್ ಥರ ಬರುತ್ತಲ್ವ, ಆ ರೀತಿ ಒಂದು ಪೇಸ್ಟ್ ಥರ ಮಾಡಿಕೊಂಡು ಯಾವುದಾದ್ರು ಒಂದು ಕಡ್ಡಿ ಅಥವಾ ಯಾವುದಾದ್ರು ಒಂದು ಇದರೊಳಗೆ ಚೆನ್ನಾಗಿರೋದ್ರಲ್ಲಿ ನೋಡಿಕೊಂಡು ನಿಮಗೆ ಅದನ್ನು ಒಂದು ಶಾರ್ಪಾಗಿ, ಅಂದರೆ ಅರಿಯೋ ಥರ ಮಾಡ್ಕೋಬಾರ್ದು, ಚೆನ್ನಾಗಿ ನೋಡಿಕೊಂಡು ಆ ರೀತಿ ಒಂದು ಕಡ್ಡಿ ಪೆನ್ ರೀತಿ ಮಾಡಿಕೊಂಡು ಇದನ್ನು ಬರಿಬೋದು. ನಿಮ್ಗೆ ಯಾವುದೂ ಸಿಕ್ಕಿಲ್ಲ ಅಂದರೆ ಒಂದು ಪೆನ್ನಲ್ಲಿ ಕೂಡ ಇದನ್ನು ಬರಿಬೋದು, ಅಂದರೆ ಅಕ್ಷರ ಒತ್ತು ಬರಿಬೇಕಾಗುತ್ತೆ. ಬರೆದು ಇದನ್ನು ಒಂದು ತಾಯ್ತಲ್ಲಿ ತುಂಬ್ಕೋಬೇಕು. ಇದಕ್ಕೆ ಬೇಕಾಗಿರೋವಂಥ ವಸ್ತುಗಳು ಒಂದು ಏನಪ್ಪ, ಗಂಧ ಬೇಕು, ವಿಭೂತಿ, ಬಿಲ್ಪತ್ರೆ, ಧೂಪ, ದೀಪ, ನೈವೇದ್ಯ ಎಲ್ಲ ಮಾಡಿ ಕೊನೆಗೆ ಪೂಜೆ ಮಾಮೂಲಿ ಗೊತ್ತಲ್ವ, ತೆಂಗಿನಕಾಯಿ ಒಡೆದು, ಒಂದು 2 ಬಾಳೆಹಣ್ಣು, ಎಲೆ ಅಡಿಕೆ, ಒಂದು ಪಂಚಫಲ ಅಂತ ಹೇಳ್ತೀವಿ, ಅಂದರೆ 5 ಥರದ ಹಣ್ಣುಗಳು. ಪಂಚಫಲ ಅಂದರೆ 5 ಥರಗಳು ಹಣ್ಣು, ಒಂದು ಕಾಣಿಕೆ, ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಒಂದು ತಾಮ್ರದ್ದು ಕಾಸುಗಳಿದ್ರೆ ಭಾಳ ಒಳ್ಳೆಯದು. ಇದಕ್ಕೆ ತಾಮ್ರದ ಕಾಸುಗಳನ್ನ ಇಟ್ಟು ಇದಕ್ಕೆ ಒಂದು ಪೂಜೆ ಎಲ್ಲ ಮಾಡಿ ನಿಮ್ಮ ಮನೆ ದೇವ್ರ ಹತ್ರ ಇಟ್ಟು 11 ದಿವಸ ಅಥವಾ 7 ದಿವಸ ಅಥವಾ 5 ದಿವಸ 9 ದಿವಸ ದೇವ್ರ ಹತ್ರ ಇಟ್ಟು ಇದಕ್ಕೆ ಪೂಜೆ ಎಲ್ಲ ದಿನ ಅದೇ ಒಂದು ಇದರಲ್ಲಿ ಒಂದು ಪೂಜೆ ಎಲ್ಲ ಮಾಡಿ ಧೂಪಗಳನ್ನ ಡೈಲಿ ಧೂಪ ಕೊಡ್ತಿರಬೇಕು. ಮೊದಲ ದಿವಸ ಮಾತ್ರ ನೀವು ಈ ರೀತಿ ಹಾಕಿರೋ ಅಂಥದ್ದು ಮಾಡಬೇಕಾಗಿ ಇದಕ್ಕೆ ಬಂದು ನೀವು ಬಿಲ್ಪತ್ರೆ ಎಲೆ ಒಳಗೆ ಇದಕ್ಕೆ ಅರ್ಚನೆ ಮಾಡಬೇಕು. ಬಿಲ್ಪತ್ರೆ ಎಲೆ ಒಳಗೆ ಇದಕ್ಕೆ ಅರ್ಚನೆ ಮಾಡಿ ಈ ರೀತಿ ಎಲ್ಲ ಮಾಡಾದಮೇಲೆ 11 ದಿವಸ ಅಥವಾ 5, 9 ದಿವಸ 7 ದಿವಸ ಇಟ್ಟು ದೇವ್ರ ಹತ್ರ ಇಟ್ಟು ನೀವು ಪೂಜೆ ಮಾಡಿ, ತದನಂತರ ನೀವು ಇದನ್ನು ಒಂದು ತಾಯ್ತದಲ್ಲಿ ತುಂಬಿ ಹಾಕ್ಕೋಬೋದು. ತಾಯ್ತದ ಬೇಕಾದ್ರೆ ನೀವು ಯಾವ್ದಾದ್ರು ಮೆಟಲ್ಸ್ದು ಯಾವ್ದಾದ್ರು ಇಟ್ಕೋಬೋದು. ಒಳಗಡೆ ಬರೆಯೋವಂಥ ಒಂದು ಯಂತ್ರ ಏನು ಬರುತ್ತಲ್ವ, ಆ ಒಂದು ಶೀಟು ಅಂತ ಏನು ಹೇಳ್ತೀವಲ್ವ, ಆ ರೀತಿ ಅದಕ್ಕೆ ಬೆಳ್ಳಿದೆ ಆದರೆ ಭಾಳ ಪವರ್ಫುಲ್ಲಾಗಿರುತ್ತೆ. ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಇದೇನು ಹೆಚ್ಚಿಗೆ ಖರ್ಚಿಗೆ ಬರೋದಿಲ್ಲ ನಿಮಗೆ. ನಿಮಗೆ ಯಾರ ಹತ್ರನೂ ಆ ಥರ ಇದ್ದರೆ ಅದನ್ನು ಬಳಸ್ಕೊಳ್ಳಿ ಅಂತ ಹೇಳ್ತೀನಿ. ಇದನ್ನು ಬಳಸ್ಕೊಂಡು ಈ ರೀತಿ ಪೂಜೆ ಎಲ್ಲ ಮಾಡಾದಮೇಲೆ ನೀವು ಮತ್ತು ಇದಕ್ಕೆಲ್ಲ ಕಾಣಿಕೆ ಎಲ್ಲ ಇಡಬೇಕು. ಸುಮ್ಮನೆ ಎಲ್ಲ ನೀವು ಮಾಡೋದಲ್ಲ. ಕೆಲವೊಂದು ಕಾಣಿಕೆಗಳ್ನ ಇಟ್ಟು, ಅಂದರೆ ತಾಮ್ರದ ನಾಣ್ಯಗಳಿಟ್ಟರೆ ಭಾಳ ಒಳ್ಳೆಯದು. ಈಗ ತಾಮ್ರದ ನಾಣ್ಯ ಎಲ್ಲ ಎಲ್ಲಿ ಸಿಗ್ತಾ ಇಲ್ಲ, ಹಂಗಾಗಿ ನೀವು 1 ರೂಪಾಯಿದು 5 ರೂಪಾಯಿದು ಈ ರೀತಿ ಒಂದಷ್ಟು 25 ರೂಪಾಯಿ ಆಗೋಷ್ಟು ಒಂದು ಕಾಣಿಕೆಗಳ್ನ ಇಡ್ಬೋದು. 5 ರೂಪಾಯಿ ಅಥವಾ 1 ರೂಪಾಯಿ 2 ರೂಪಾಯಿ ಕಾಣಿಕೆಗಳು ಮಾಮೂಲಿ ಸಿಗ್ತಾ ಇದೆಯಲ್ಲ, ಕಾಯಿನ್ಗಳು, ಅದನ್ನು ನೀವು ಇಟ್ಕೋಬೋದು. ಅದನ್ನು ಇಟ್ಕೊಂಡು ಈ ರೀತಿ ಎಲ್ಲ ಪೂಜೆ ಮಾಡಿ ನೈವೇದ್ಯ ಮಾಡಿ ಅಷ್ಟು ದಿವಸ ಪೂಜೆ ಮಾಡಿ, ತದನಂತರ ನೀವು ಕಟ್ಕೊಂಡಾಗ ನಿಮ್ಮಲ್ಲಿ ಒಂದು ವ್ಯಾಪಾರ ಆಗ್ಬೋದು. ಜನವಶ, ಧನವಶ ಅಂದರೆ ಮಹಾಲಕ್ಷ್ಮಿ ವಶ
ಅಥವಾ ರಾಜಕೀಯಗಳ ವಶ, ಸರ್ವ ಜನಗಳ ವಶ ಕೂಡ ಆಗುತ್ತೆ. ಇದು ಭಾಳ ಒಂದು ಬಸವೇಶ್ವರ ಯಂತ್ರ ಅಂದರೆ ಭಾಳ ಅದ್ಭುತವಾದಂಥ ಒಂದು ಯಂತ್ರ. ಹಾಗಾಗಿ ಇದನ್ನು ಮಾಡ್ಕೊಳ್ಳಿ. ಮತ್ತು ಇದಕ್ಕೆ ಯಾವುದೇ ರೀತಿ ಮಂತ್ರ ಇಲ್ಲ, ಇದಕ್ಕೆ ಮಂತ್ರ ಇಲ್ಲ. ಹಾಗಾಗಿ ನಿಮಗೆ ಮೊದಲು ಇದನ್ನು ಒಂದು ಇದರಲ್ಲಿ ನಾನು ಕೊಟ್ಟಿದ್ದೀನಿ ಮಂತ್ರ, ಆ ಮಂತ್ರ ಹೇಳ್ಕೊಂಡು ನೀವು ಇದಕ್ಕೆ ಪ್ರಯೋಗ ಮಾಡ್ಕೋಬೋದು. ಮಾಡಿಕೊಂಡಾಗ ಇದು ಒಂದು ಒಳ್ಳೆಯ ರೀತಿಯಲ್ಲಿ ನಿಮಗೆ ಲಕ್ಷ್ಮೀ ವಶ, ಜನವಶ ಎಲ್ಲ ಕೂಡ ನಿಮಗೆ ಸಿದ್ಧಿ ಆಗುತ್ತೆ ಅಂತ ಹೇಳ್ತೀನಿ. ಅಂದರೆ ದಿನ ನೋಡಿಕೊಡ್ರಿ. ಮತ್ತು ದಿಕ್ಕು ಅಂತ ಹೇಳ್ಬೇಕು ಅಂತಂದರೆ ಪೂರ್ವ ದಿಕ್ಕು ಮತ್ತು ಉತ್ತರ ದಿಕ್ಕುಗೆ ಇದನ್ನು ಅಂದರೆ ಮುಖ ಆ ರೀತಿ ಇಟ್ಕೋಬೇಕು. ಮತ್ತು ಒಂದು ದೀಪನ ಹಚ್ಚಿ ಇಟ್ಕೋಬೇಕು. ನೀವೇನೇ ಕಾರ್ಯ ಮಾಡಬೇಕಾದ್ರೆ ಎಲೆ ಅಡಿಕೆ ತಾಂಬೂಲ ಜೊತೆಗೆ ಒಂದು ದೀಪ ಕೂಡ ಹಚ್ಚಿ ಇಕ್ಕಿರಬೇಕಲ್ಲಿ. ಯಾಕೆಂದರೆ ಸುಮ್ಮನೆ ಅದೇ ರೀತಿ ಮಾಡೋಕ್ಕೋಗೋ ಅದು ದೀಪ ಹಚ್ಚಿ ಅದಕ್ಕೆ ಒಂದು ಈ ಥರ ಎಲ್ಲ ಮಾಡಿದಾಗ ಅದಕ್ಕೊಂದು ಬೆಲೆ ಅಂತ ಇರುತ್ತೆ. ಆ ಬೆಲೆನ ಅದಕ್ಕೆ ಕೊಟ್ಟಾಗಲೇ ನಮಗೆ ಆ ಕೆಲಸಗಳೆಲ್ಲ ಆಗೋದು. ಮಾಡೋ ಕೆಲಸದಲ್ಲಿ ಒಂದು ನಂಬಿಕೆ ಇರಬೇಕು. ಈ ಕೆಲಸ ಆಗುತ್ತೆ ಅನ್ನೋ ನಂಬಿಕೆ ಇದ್ದರೆ ನಿಮಗೆ ಸರಿಯಾದ ರೀತಿಯಲ್ಲಿ ಕೆಲಸಗಳು ಆಗ್ತವೆ. ವೀಕ್ಷಕರೇ, ಇದನ್ನು ಮಾಡಿಕೊಂಡು ಪ್ರಯೋಜನ ಪಡ್ಕೊಳ್ಳಿ ಅಂತ ಹೇಳ್ತಾ, ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಹೊಸ್ದಾಗಿ ನೋಡ್ಕೊಳ್ತಿರೋವ್ರಿಗೂ ಅಷ್ಟೇ. ಅದಕ್ಕಾಗಿ ಕೂಡ ಒಂದೊಂದು ಹೇಳ್ತಾ ಇದ್ದೀನಿ. ಅಕಸ್ಮಾತ್ ಇದನ್ನು ನಾನು ಗೊತ್ತಿದ್ದೀನೋ ಇಲ್ಲ ನನಗೂ ಜ್ಞಾಪನ ಇಲ್ಲ. ಮತ್ತು ಯಾರು ಕೊಟ್ಟಿದ್ದೀನಿ ಅಂದರೆ ಅದಕ್ಕೆ ಮತ್ತೆ ಏನು ಹೇಳಕ್ಕೆ ಹೋಗ್ಬಿಡಿ. ಕೊಟ್ಟಿದ್ರಿ ಅಂತ ಹೇಳಿ ಸಾಕು. ಯಾಕೆಂದ್ರೆ ನಾನು ಕೆಲವೊಂದು ಸಾರಿ ಮರ್ತು ಹೋಗ್ತೀನಿ, ಹಾಕಿರ್ತೀನೋ ಇಲ್ವೋ ಗೊತ್ತಿರಲ್ಲ. ಎಲ್ಲ ಅಷ್ಟು ನಾನು ವೀಡಿಯೋಗಳು ಹಾಕಿದಾಗ ನನಗೆ ಇದು ಕೊಟ್ಟಿಲ್ದಿರೋ ಥರ ಜ್ಞಾಪನ ನನಗೆ. ಕೊಟ್ಟಿಲ್ಲ ಅಂದರೆ ಇದನ್ನು ಮಾಡ್ಕೊಳ್ಳಿ. ಅಥವಾ ಗೊತ್ತಿಲ್ದಿರೋರಿದ್ದರೆ ಅದನ್ನು ಕೂಡ ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದುವರೆಗೂ ನನ್ನ ಒಂದು ವೀಡಿಯೋ ನೋಡೋಕ್ಕೆ ಧನ್ಯವಾದಗಳು ನನ್ನ ಪ್ರಿಯ ಬಾಂಧವರೇ.